ವೆಲ್ಕಮ್ ಬ್ಯಾಕ್ ಟು ಆಶಾ ಕಿಚನ್. ಎಲ್ಲರಿಗೂ ನಮಸ್ಕಾರ ರೀಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಹಾಗೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಸೊಪ್ಪಿನ ಪಲ್ಯ ತೊಗೊಂಬಂದೇನಿ. ಅದು ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ. ಅದೇನಪ್ಪ ಅಂತಂದ್ರೆ ಕಿರಿಕ್ಸಾಲಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದನ್ನ ಬಿಸಿ ಬಿಸಿ ರೊಟ್ಟಿಗೆ ಹಾಕೊಂಡು ತಿಂದ್ಬಿಟ್ರೆ ಸೂಪರ್ ಆಗಿರ್ತೈತಿ. ಬನ್ನಿ ನೋಡೋಣ ಹೇಗೆ ಮಾಡ್ಬೇಕಂತೇಳಿ. ಈಗ ಕಿರಿಕ್ಸಾಲಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ನೀರೊಳಗೆ ಒಂದು 5 ನಿಮಿಷ ಹಾಕಿಡ್ಬೇಕು. ಹಾಗೆ ಈಗ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನೀವೇ ಬೇಕಂದ್ರೆ ಇದನ್ನ ಜಜ್ಕೋಬೋದು, ಇಲ್ಲಪ್ಪ ಅಂತಂದ್ರೆ ಮಿಕ್ಸಿ ಹಾಕೋಬೋದು. ಈಗ ಇದನ್ನ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಈಗ ಕಿರಿಕ್ಸಾಲಿ ಸೊಪ್ಪನ್ನು ನೀರಾಗೇನು ಹಾಕಿಟ್ಟಿರ್ತೀವಲ್ಲ ಅದನ್ನು ಸರಿಯಾಗಿ ನೀರು ಬಸಿದು ಒಂದು ಪಾತ್ರೆಗೆ ತೆಗಿಬೇಕು. ನೀರೆಲ್ಲ ಸರಿಯಾಗಿ ಬಸಿದು ಹೋಗೋ ಮಟನು ಹಾಗೆ ಒಂದು ಡಬರಿಗೆ ತೆಗೆದಿಡಬೇಕು ಸೊಪ್ಪನ್ನು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಕಿರಿಕ್ಸಾಲಿ ಸೊಪ್ಪನ್ನು ಹಾಕಬೇಕು. ಸರಿಯಾಗಿ ನೀರು ಬಸಿದು ಹಾಕಬೇಕು ಸೊಪ್ಪನ್ನು. ಈಗ ಇದನ್ನು ಸರಿಯಾಗಿ ಕೈಯಾಡಬೇಕು. ಈಗ ಇದು ಸ್ವಲ್ಪ ನೀರು ಬಿಡ್ಮಟ್ಟ ಹಾಗೆ ಬಿಡಬೇಕು. ಈಗ ಇದ್ರ ಜೊತೆ ಬಿಸಿ ಬಿಸಿಯಾದ ರೊಟ್ಟಿ ಹಚ್ಕೊಂಡು ತಿಂದ್ಬಿಟ್ರೆ ಸೂಪರ್ ಆಗಿರ್ತೈತಿ. ನೀವು ಇದೇ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ಹೆಂಗಾಗ್ತೈತೆ ಅಂತೇಳಿ. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಮಾಡಿ ತೋರ್ಸೇನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮೊದಲು ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರೋದೇ ನಿಮಗೆ. ಸೊ ಅದಕ್ಕೆ ಬಾಯ್.